ರಾಜವಂಶಸ್ಥರು, ಇಂದಿನ ರಾಜವಂಶಸ್ಥರು ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನು ನಾಡದೇವತೆ ಅಂತ ಕರೀತಾರೆ. ನಾವು ಕೂಡ ನಮ್ಮ ನಾಡದೇವತೆ ಅಂತ ನಾವು ಇದು ಸರ್ಕಾರದ ಆಸ್ತಿ. ಈಗ ಸರ್ಕಾರದ ಆಸ್ತಿ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರು ಹೊಂದಿದ್ದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇದೆ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರುವಂಥ ಒಂದು ದೇವಿ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವ್ರು ಏನಾದ್ರು ಬರಬಾರ್ದು. ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರು ಯಾರು ಬರೋದು ಬೇಡವಾ? ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ, ಕೆಲವು ಮುಸಲ್ಮಾನರಾಗಿದ್ದಾರೆ. ತಂದೆ ತಾಯಿಯಂದಿರು ಬೇರೆ ಬೇರೆ ಇರ್ತಾರೆ. ಅವ್ರ ಆಚರಣೆ ಅವರ ವಿಚಾರ. ಇದು ನಾಡ, ಕರ್ನಾಟಕ ರಾಜ್ಯ, ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ. ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದಾರೆ. ವಿದೇಶದಿಂದ ಎಷ್ಟು ಧರ್ಮದವರಿದ್ದಾರೆ ವಿದೇಶದಲ್ಲಿ. ಆಗ ಮಹಾರಾಜರು ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ. ಈಗ ನಮ್ಮ ನಿಸಾರ್ ಅವರು ಅವ್ರನ್ನೂ ಕೂಡ ನಾವು ಇನಾಗ್ರೇಟ್ ಮಾಡ್ತೀವಿ. ಅವರು ಬೆಳೆಯಕ್ಕೆ ಬಿಡಬಾರ್ದು, ಬೆಟ್ಟಕ್ಕೆ ಹತ್ತಕ್ಕೆ ಬಿಡಬಾರ್ದು ಅಂತ ಹೆಂಗೆ ಸಾಧ್ಯ? ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆಲಿ ನಾವು ಆಚರಣೆಯನ್ನು ಮಾಡ್ತೇವೆ. ನೀರಿಗೆ, ಸೂರ್ಯಗೆ, ದೇವರಿಗೆ, ಯಾವುದೇ ದೇವರು ಇರ್ಬೋದು. ಈಗ ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ? ಇಲ್ಲಾಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವಾ? ಇಲ್ಲ ನಮ್ಮ ವೆಂಕಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ? ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ. ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ. ವಿ ಕಾಂಟ್ ಟೆಲ್ ಇಟ್. ಇಟ್ ಇಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ನಿಮ್ಮ ಸ್ಟೇಟ್ಮೆಂಟ್ಗೆ ಎದುರಿರೋರು ಕೂಡ ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ನಾನೊಬ್ಬ ಹಿಂದೂ, ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ. ಆ ತಾಯಿಗೆ ಹೋಗಿ 2,000 ರೂಪಾಯಿ ದುಡ್ಡಿಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು ಈ 2,000 ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡೋಂಥ ಶಕ್ತಿ ಕೊಡು ನಮಗೆ ಅಂತ. ಸೊ 2,000 ನಮಗೆ ಆ ದೇವಿ ಆಶೀರ್ವಾದ ಮಾಡೋದು. ಬರೀ ಹಿಂದೂ ಅವ್ರಿಗೆಲ್ಲ ಕೊಡ್ತಾ ಇದೀವ? ಕ್ರಿಶ್ಚಿಯನ್ರು ಕೊಡ್ತಾ ಇದೀವಿ, ಪಾರ್ಸಿಗೆ ಕೊಡ್ತಾ ಇದೀವಿ, ಸಿಖ್ ಕೊಡ್ತಾ ಇದೀವಿ, ಮುಸ್ಲಿಮಾನರು ಕೊಡ್ತಾ ಇದೀವಿ, ಎಲ್ಲರಿಗೂ ಕೊಡ್ತಾ ಇದೀವಿ. ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರ ಧ್ವಜ, ನಾಡು ಧ್ವಜ, ಕರ್ನಾಟಕ ಧ್ವಜ, ಇವಕ್ಕೆಲ್ಲ ಕೂಡ ಜಾತಿ, ಧರ್ಮ, ಬಣ್ಣ, ಗಡ್ಡಂತ ಅಂತ ಇದೆ. ಈಗ ನಮ್ಮ ಬ್ಯಾರಿಗಳು ನಮ್ಗಿನ್ನ ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡಿಸ್ತಾರೆ. ಅವ್ರು ಮುಸಲ್ಮಾನರು ಅಂತ ಏನೋ ತಿಳ್ಬಿಡಕ್ಕಿರ್ತದೆ. ಈಗ ನೆನ್ನೆ ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ. ಆ ಶ್ಲೋಕ, ಆ ತಾಯಿಯಿಂದ ಶ್ಲೋಕ ಎಷ್ಟು ಚೆನ್ನಾಗಿ ಪಠನೆ ಮಾಡ್ತಾ ಇದ್ದಾರೆ. ಲೈಕಿಂಗ್ ಅವರು ವಿಚಾರ ಅರ್ಥಕೊಂಡಿದ್ದಾರೆ, ಅವ್ರು ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಕೂಡ ನಾನೇನು ಹಿಂದೂ ಹೋಲಿಕೆ ಮಾಡಕ್ಕೆ ಮಾತಾಡ್ತೇನೆ. ಎಲ್ಲರಿಗೂ ಅವಕಾಶ ಸಿಗಬೇಕು. ಪ್ರಾರ್ಥನೆ ನಮ್ಮ ಸೊತ್ತು, ಮನೆ ನಮ್ಮ ಸೊತ್ತು. ಯಾವುದು ಇದು ನಮ್ಮ ವೈಯಕ್ತಿಕವಾದ ಮನೆ. ಆದರೆ ಹಾಗಂತ ನಾನು ಪಬ್ಲಿಕ್ ಡೇ ಬಂದಿರೋ ನಾನು ಎಲ್ಲರನ್ನೂ ಕರೀತೀನಪ್ಪ. ನೀವು ಹೇಳಿ, ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳಿದ್ದಾರೆ? ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ. ಯಾವ ದರ್ಗದಲ್ಲಿ ಮಕ್ಕಾ ಮದೀನಾ ಅಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕೂಡ ಬರಬೇಡ ಅಂತ. ಯಾವ ಚರ್ಚಲ್ಲಿ ನಮ್ಮನ್ನ ಹೋಗ್ಬೇಡ ಅಂತ ಹೇಳಿದ್ದಾರೆ? ಗುರುದ್ವಾರಗಳಲ್ಲಿ ಎಲ್ಲಿ ಹೋಗ್ಬೇಡ ಅಂತ ಹೇಳಿದ್ದಾರೆ? ಇಲ್ವಲ್ಲ. ಇದರಲ್ಲಿ ರಾಜಕಾರಣ ಮಾಡೋದು ಯದುವೀರವರು ಬಿಡಿ, ಬಿಜೆಪಿಯವರು ಅದು ಸಾಮಾನ್ಯ. ಈಗ ಅವ್ರು ಸೇರ್ಕೊಂಡಿದ್ದಾರಲ್ಲ, ಹಿಂದೂಗಳ ಮೇಲೆ ನಿರಂತರ ದಾಳಿ ಅಂತ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹೆಂಗ್ರೆ ಹಿಂದೂ ಮೇಲೆ ದಾಳಿ ಮಾಡಕ್ಕಾಯ್ತೈತೆ? ನಾವು ಆಚರಣೆ ಮಾಡೋಷ್ಟು ಹಿಂದುತ್ವ, ನಾವು ಆಚರಣೆ ಮಾಡುವಂಥ ದೇವರು ಅವ್ರೇನು ಮಾಡ್ತಾರೆ?
ಅವ್ರಿಗಿನ್ನ ಜಾಸ್ತಿ ಮಾಡಿ. ಸರ್ ಆಮೇಲೆ ಬಾನು ಮುಷ್ತಾಕ್ ಅವ್ರು ನೇಮಕ ಮಾಡಿರೋದಕ್ಕೂ ಕೂಡ ಮೊದಲಿನ ಬಹಳಷ್ಟು ನಿರಂತರವಾಗಿ ಬಿಜೆಪಿ ಅವರು ವಾಗ್ದಾಳಿ ಮಾಡ್ತಿದ್ದಾರೆ. ವಿಗ್ರಹಾರಾಧನೆಯನ್ನ ಅವರು ಒಪ್ಪೋದಿಲ್ಲ ಅಂತ. ಬಿಜೆಪಿಯವರು ನೀವು ಏನೇ ಮಾಡಿ ಅವ್ರ ಪೊಲಿಟಿಕಲ್ ಅಜೆಂಡಾ ಆಯ್ತು. ಬಿಜೆಪಿಯವರು ಯಾಕೆ ಇದನ್ನ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಯಾಕೆ ಮುಚ್ಚಿಬಿಟ್ಟಿಲ್ಲ ಅವರು? ಡೆಲ್ಲಿಲಿ ಹೇಳ್ಬಿಡಿ ಮುಚ್ಚಿಬಿಡಿ ಅಂತ ಅಂದ್ಬಿಟ್ಟು ಯಾಕೆ ಗ್ರ್ಯಾಂಡ್ಗಳು ಕೊಡ್ತಾ ಇದ್ದಾರೆ ಒಂದಷ್ಟು ಇತ್ತು 10% 5 ಮತ್ತೆ ಕಡಿಮೆ ಮಾಡಿದ್ದಾರೆ ಬೇರೆ ವಿಚಾರ. ಯಾಕೆ ಮುಚ್ಚಕ್ಕಾಗಲಿಲ್ಲ ಅವ್ರಿಗೆ? ಈ ದೇಶದಲ್ಲಿ ಈ ರಾಜ್ಯದಲ್ಲಿರೋಂಥ ಎಲ್ಲರೂ ಕೂಡ ನಾವು ಒಪ್ಕೊಳ್ಳೇಬೇಕು. ಓಡಿಸ್ಬಿಡೋಕ್ಕಾಗ್ತದಾ ಈ ದೇಶದಲ್ಲಿ ಇರೋದೆಲ್ಲ? ವಿ ಕಾಂಟ್ ಡು ಇಟ್. ಅಲ್ಟಿಮೇಟ್ಲಿ ನಾವೆಲ್ಲ ಒಂದು ಸಂವಿಧಾನನ ಒಪ್ಕೊಬಿಟ್ಟಿದ್ದೀವಿ. ನಿನ್ನೆ JDS ಹ್ಯಾಂಡಲಿಂದ ಒಂದು ಫೇಕ್ ಲೆಟರ್ನ ಟ್ವೀಟ್ ಮಾಡಿ. ಅವ್ರು ಯಾವತ್ತೂ ಫೇಕೆ. JDS ಇಂಥ ಕೆಲಸ ಯಾವತ್ತೂ ಫೇಕ್ ಕೆಲಸನೇ ಮಾಡೋದು. ಅವ್ರೇನು ಒರಿಜಿನಲ್ ಕೆಲಸ ಏನು ಮಾಡೋದು? ಏನು ತಿಕ್ಬೇಕು? ಏನು ಫೇಕ್ ಹ್ಯಾಂಡಲ್ ಮಾಡೋದು? ಬೇಕಾದ್ರೆ ಟೀಕೆ ಮಾಡಲಿ ನನ್ನ ಎದ್ರಕೊಬಿಟ್ಟ ಅಂತ ಹೇಳ್ರಿ, ರಣಗೇಡಿ ಅಂತಾನು ಹೇಳ್ರಿ, ನಾಗವಲ್ಲಿ ಅಂತಾನು ಹೇಳಿದ್ದಾರೆ. ಯಾರು ಹೇಳಲಿ ನಾಗವನ್ ನೋಡಿ ಅವ್ರಿಗೆಲ್ಲ ಅವ್ರ ಲೀಡರ್ಗಳಿಗೆ ಎದುರಿಸಲಿಲ್ಲ ನಾನು. ಪಿಟಿ ಒಂದು ಸ್ವಲ್ಪ ರೈಟ್ ಕೈಯಿಂದ ಹಿಡ್ಕೊಳ್ಳಿ, ಶೋಲ್ಡರ್ ಬರ್ತದೆ ನಮಗೆ. ಪಾಪ ಈ ಟ್ವೀಟ್ಗೆ ಈ ಫೇಕ್ಗೆ ಎಲ್ಲ ನಾನು ಎದುರ್ಕೊತೀನ. ಸರ್ ರಾಹುಲ್ ಗಾಂಧಿ ಮೆಚ್ಚಿಸೋಕೋಸ್ಕರ ವಿಜಯೇಂದ್ರ ಇವರು DK ಶಿವಕುಮಾರ್ ಕ್ಷಮೆ ಯಾಚಿಸಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ರೆ, ಇತ್ತ ಆರ್ ಅಶೋಕ್ ಅವರು DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನ ತ್ಯಜಿಸಲಿ ಅಂತ ಹೇಳಿದ್ದಾರೆ. ಆಯ್ತು, ಅವ್ರ ಸಲಹೆಗಳೆಲ್ಲ ಹೇಳ್ತಾ ಇದಾರಲ್ಲ, ಅವ್ರ ಸಮಾಧಾನಕ್ಕೆ ಏನ್ ಬೇಕಾದ್ರೆ ಮಾತಾಡ್ತಾರೆ. ಸರ್ ಆಮೇಲೆ ಈಗ ಸೆಪ್ಟೆಂಬರ್ 1ನೇ ತಾರೀಕು ಸರ್ ಧರ್ಮಸ್ಥಳ ಚಲೋ ಇಟ್ಕೊಂಡಿದ್ದಾರೆ. ನಾನೇನು ಹೇಳಿದ್ದೇನೆ, ಅದು ರಾಜಕೀಯದ ಚಲೋ, ಧರ್ಮದ ಚಲೋ ಅಲ್ಲ. ರಾಜಕೀಯದ ಅವ್ರ ಪಾರ್ಟಿ, ಅವರಲ್ಲಿರೋಂಥ ಭಿನ್ನಾಭಿಪ್ರಾಯಗಳು ವಿಪರೀತ ಇದೆ. ಅದು ಎಲ್ಲ ಈಚೆ ಬರ್ತದೆ.